ಹಲೋ, ನನ್ನ ಹೆಸರು ಅಮೃತ ಅಂತ. ನಾನು ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದ್ತಿದ್ದೀನಿ. ಇವತ್ತು ಲಾಸ್ಟ್ ಎಕ್ಸಾಮ್ ಹಿಂದಿ ಇತ್ತು. ಚೆನ್ನಾಗಿತ್ತು, ಎಲ್ಲ ಈಸಿನೇ ಇತ್ತು. ಹೇಳ್ಬೇಕಂದ್ರೆ ಚೆನ್ನಾಗೇ ಇತ್ತು. ಎಲ್ಲ ಎಕ್ಸಾಮು ಅಷ್ಟೇ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಎಲ್ಲ, ಸೋಷಿಯಲ್ ಎಲ್ಲ ಈಸಿ ಇತ್ತು. ಇವತ್ತು ಈಸಿ ಇತ್ತು, ಚೆನ್ನಾಗಿ ಬರ್ತಿದ್ದೀವಿ. ಏನು ಪ್ಲ್ಯಾನ್ ಏನಿಲ್ಲ, ನೈಟೆಲ್ಲ ಓದ್ಕೊಂಡು ಹಂಗೆ ಓದಿದ್ವಿ, ಚೆನ್ನಾಗಿ ಓದಿದ್ವಿ, ಬರೆದ್ವಿ, ಎಲ್ಲ ಗೊತ್ತಿತ್ತು. ಸ್ಕೂಲ್ ಸಪೋರ್ಟು ನಮ್ಮ ಟೀಚರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರಲ್ಲ, ಅದೇ ಕಾರಣ. ಯಾವುದೂ ಅನಿಸಿಲ್ಲ, ಅಷ್ಟೊಂದು ಟಫ್ ಏನಿರಲಿಲ್ಲ, ಎಲ್ಲನೂ ಈಸಿನೇ ಇತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ನನ್ನ ಹೆಸರು ಅಭಿರಾಮ್ ಅಂತ. ಐ ಆಮ್ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್. ನಾನು ಎಲ್ಲ ಟೆಸ್ಟ್ನ ಚೆನ್ನಾಗಿ ಮಾಡಿದ್ದೀನಿ. ಹೋಪ್ ಚೆನ್ನಾಗೆ ರಿಸಲ್ಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಟ್ರೈ ಮೈ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಯಾ ಅಫ್ಕೋರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಯಾವ ಸಬ್ಜೆಕ್ಟ್ ಟಫ್ ಅನಿಸಿಲ್ಲ ನಿಮಗೆ? ನನಗೆ ಟಫ್ ಅನಿಸಿದ್ದು ಸೋಷಲ್. ಐ ಥಿಂಕ್ ಸೋಷಲ್ ಸ್ವಲ್ಪ ಟಫ್ ಅನಿಸ್ತು, ಬಟ್ ಚೆನ್ನಾಗಿ ಬರ್ದೀನಿ. ಅದರಲ್ಲೂ ಓವರಾಲ್ ಎಲ್ಲ ಚೆನ್ನಾಗಿ. ನಮ್ಮ ಸ್ಕೂಲಿಂದ ಸಪೋರ್ಟ್ ಓಕೆ, ಸ್ವಲ್ಪ ಚೆನ್ನಾಗಿತ್ತು ಆಗ. ಬಟ್ ಮೋನೋ ಸ್ಕೂಲ್ಕಿಂತ ಟ್ಯೂಷನ್ ಅವ್ರು ಚೆನ್ನಾಗಿತ್ತು ಸಪೋರ್ಟು. ಅವ್ರ ರಿಸೋರ್ಸಸ್ ಎಲ್ಲ ಚೆನ್ನಾಗಿ ಕೊಟ್ಟರು. ಸೊ ಹಾಗಾಗಿ ಎಲ್ಲ ಈಸಿ ಆಯಿತು ನನಗೆ. ನಾನು ನೋ ಐಡಿಯಾ ಅಬೌಟ್ ವಾಟ್ ಟು ಡೂ, ಬಟ್ ಹೋಪ್ ಇಂಜಿನಿಯರಿಂಗ್ ಓದಬೇಕು ಅಂತ. ಥ್ಯಾಂಕ್ ಯು. ಎಕ್ಸಾಮ್ ನನ್ನ ಹೆಸರು ಕುಮಾರ್. ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀನಿ. ಹಿಂದಿ ಎಕ್ಸಾಮ್ ಇತ್ತು, ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ. ಈ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಅವರೇ, ತಂದೆ ತಾಯಿ ಎಲ್ಲ ಸಪೋರ್ಟ್ ಅವರೇ. ಚೆನ್ನಾಗಿ ಎಲ್ಲ ಮಾಡಿದ್ದೀನಿ. ಇಲ್ಲ ಹೋಗಿಲ್ಲ. ಬರ್ಬೋದು, ಎಲ್ಲ 60 ಮೇಲೆ ಬರ್ಬೋದು. ಹೌದು. ಮುಂದೆಗಡೆ ಸೈನ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಹಾಂ, ಸರಿ.